ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್. ನೋಡಿ ಗೈಸ್, ಇವತ್ತಿನ ಒಂದು ಅಪ್ಡೇಟ್ ಬರ್ತಿದೆ. ಏನಂತಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಕೀ ಆನ್ಸರ್ ಬಂದಿದೆ. ಸೊ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋಂತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಿದ್ದೆ, ಬಟ್ ಸರ್ವರ್ ತುಂಬ ಬ್ಯುಸಿ ಇದೆ. ಎಷ್ಟಂದರೆ 1,08,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಸರ್ವರ್ ತುಂಬ ಬ್ಯುಸಿ ಇದೆ. ಸರ್ವರ್ ಬ್ಯುಸಿ ಇರೋ ಕಾರಣಕ್ಕಾಗಿ ಯಾವುದೇ ರೀತಿ ಅಲ್ಲಿ ನಿಮಗೆ ಹೋಗೋಕ್ಕಾಗಂಗಿಲ್ಲ, ಎಂಟ್ರ್ ಆಗೋಕ್ಕಾಗಂಗಿಲ್ಲ. ಹಾಗಾಗಿ ಏನು ಮಾಡಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೀನಿ. ಹೋಗಿಬಿಟ್ಟು ಜಾಯ್ನ್ ಆಗಿದ ತಕ್ಷಣ ನಿಮ್ಗೆ ಯಾವಾಗ ಸ್ವಲ್ಪ ಸರ್ವರ್ ಕಮ್ಮಿ ಆಗ್ತಿತ್ತೋ ಹೋಗಿ ಚೆಕ್ ಮಾಡ್ಕೊಳ್ಳಿ. ಲಿಂಕನ್ನು ಕೊಟ್ಟಿರ್ತೀನಿ, ಡೋಂಟ್ ವರಿ. ಓಕೆ, ಯಾರು ಜಾಯ್ನ್ ಆಗಿಲ್ಲ ಕೆಳಗಡೆ ಜಾಯ್ನ್ ಆಗಿ. ಓಕೆ, ಹೇಗೆ ನೋಡುವುದು ಹೇಳ್ತೀನಿ. ಫಸ್ಟಿಗೆ ಲಾಗಿನ್ ಆಗಬೇಕು. ಬೇಕಾದ್ರೆ ಇದನ್ನ ನೀವು ಒಂದು ಕಡೆ ಇನ್ನೊಂದು ಮೊಬೈಲಲ್ಲಿ ನೋಡ್ಕೊಳ್ಳಿ. ಅದನ್ನ ಕ್ರೋಮಲ್ಲಿ ಓಪನ್ ಆಗ್ತದೆ. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ನ ಫಾಲೋ ಮಾಡಿ ಆಗ್ತದೆ. ಸೊ ನೋಡಿ, ಫಸ್ಟ್ ಲಾಗಿನ್ ಆಗಬೇಕು. ಅಥವಾ ನಂಬರ್ ಲಾಗಿನ್ ಆದ ತಕ್ಷಣ ಅಲ್ಲಿ ಲಾಗಿನ್ ಆಗಾಗ ನಿಮ್ಗೆ ಕೇಳ್ತದೆ, ನಂಬರ್ ಕೇಳ್ತದೆ ಅಥವಾ ಇಮೇಲ್ ID ಕೇಳ್ತದೆ. ಎರಡರಲ್ಲಿ ಒಂದು ಹಾಕಬೇಕು. ಇಮೇಲ್ ಅಂತ ಚೂಸ್ ಮಾಡಿದ್ರೆ ಇಮೇಲಿಗೆ OTP ಬರ್ತದೆ, ನಂಬರ್ ಅಂತ ಚೂಸ್ ಮಾಡಿದ್ರೆ ನಂಬರಿಗೆ ಬರ್ತದೆ OTP. ಓಕೆ, ನೆಕ್ಸ್ಟ್ ಸ್ಟೆಪ್ ಮೈ ಅಪ್ಲಿಕೇಶನ್ ಅಂತ ಒಂದು ಟ್ಯಾಬ್ ಓಪನ್ ಆಗ್ತದೆ. ಆ ಮೈ ಅಪ್ಲಿಕೇಶನ್ ಟ್ಯಾಬಲ್ಲಿ ನೀವು ಎಲ್ಲ ಸಿಕ್ಕಾಪಟ್ಟಿ ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮ್ಗೆ ಯಾವುದಂತೇಳಿ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಒಂದೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. CEN08-2024 ಅಂತ ಇರ್ತದೆ. CEN/08-2024 ಈ ನಂಬರ್ ಇರ್ತದೆ. ಈ ನಂಬರ್ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಸಿಗ್ತದೆ. ಇಲ್ಲಾಂದರೆ ಈ ನಂಬರ್ ಹುಡುಗಿ ಇದೇ ನಿಮಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಅಲ್ಲಿ PDF ಡೌನ್ಲೋಡ್ ಆಗ್ತದೆ. ಆ PDF-ಅಲ್ಲಿ ನಿಮ್ಮ ಕೀ ಆನ್ಸರ್ ಇರ್ತದೆ. ಓಕೆ, ಅದನ್ನ ಕ್ರೋಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ಲಿಂಕನ್ನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ಕ್ರೋಮಲ್ಲಿ ಮೇಲ್ಗಡೆ ಒಂದು ಟಾಪ್ ಬಾಟಮಲ್ಲಿ ನಿಮ್ಮದೊಂದು ಲಿಂಕ್ ಕಾಣ್ತದೆ. ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಆಲ್ ಇಂಡಿಯಾ ರ್ಯಾಂಕ್ ತೋರಿಸ್ತದೆ. ಓಕೆ, ಅದೇನು ಬ್ಯಾಡ ಅಂತಂದರೆ ಡೈರೆಕ್ಟಾಗಿ PDF-ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, PDF ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕೀ ಆನ್ಸರನ್ನು ನೋಡ್ಕೋಬೋದಾಗಿರ್ತದೆ. ರ್ಯಾಂಕ್ ಆಗಿರ್ತವೆ ಕ್ಯಾಸ್ಟ್ ವೈಸು ಮತ್ತು ಆಲ್ ಇಂಡಿಯಾ ರ್ಯಾಂಕ್ ವೈಸು ಮತ್ತು ಶಿಫ್ಟ್ ವೈಸು. ಈ 3 ರೀತಿ ನಿಮ್ಮದು ಏನಿರ್ತವೆ ರ್ಯಾಂಕ್ಗಳಿರ್ತವೆ. ಬಟ್ ನಿಮ್ಗೆ ಅವೇನು ಬೇಡ, ನಮಗೇನು ಜಂಜಾಟ ಬೇಡ. ಸುಮ್ಮನೆ ನಮಗೆ ಒಂದು ಏನು ಕೀ ಆನ್ಸರ್ ಸಿಕ್ಬಿಟ್ರೆ ಸಾಕು ಅಂತಂದರೆ ಕೆಳಗಡೆ ಲಿಂಕ್ ಇರ್ತದೆ. ಎಲ್ಲ ಕಡೆ ಜಾಯ್ನ್ ಆಗಿಬಿಟ್ಟು ನಿಮ್ಗೆ ಯಾವಾಗ ಸರ್ವರ್ ಫ್ರೀ ಇರ್ತದೋ ಅವಾಗ ಹೋಗ್ಬಿಟ್ಟು ನಿಮ್ಮ ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಸೊ ಹೆಚ್ಚಿನ ಮಾಹಿತಿಗಳಿಗಾಗಿ, ಇದೇ ರೀತಿ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ